ಎಲ್ಲರಿಗೂ ನಮಸ್ಕಾರ ರೀ. ನಾನು ಇವತ್ತು ಇಡ್ಲಿ ರವೆ ಬಳಸ್ಕೊಂಡು ಖೀರ್ ಮಾಡೋದು ಹೇಳ್ಕೊಡ್ತೀನಿ ರೀ ನಿಮ್ಗೆ. ಇಡ್ಲಿ ರವೆ ತೊಗೊಂಡಿನಿ ನೋಡಿರಿ. ಗೋಡಂಬಿ, ಬಾದಾಮ, ಕಸ್ಕಸಿ, ಏಲಕ್ಕಿ ಜಜ್ಜಿ ಇಟ್ಕೊಂಡೀನಿ ರೀ. ಸಕ್ರೆ ತೊಗೊಂಡೀನಿ ರೀ. ಸಕ್ರೆ ಆಚೆ ಕಡೆ ಇತ್ತು ರೀ, ಅದು ಇಡಿಯೋ ಬಂದಿಲ್ಲ ರೀ, ಅದು ಮಾಡಿದ್ದೆ. ಹಾಲು ಕಾಸಕ್ಕೆ ಇಟ್ಟಿನಿ ನೋಡಿರಿ. ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡೀನಿ ರೀ. ನಾವು ಇರೋದು ಇಬ್ಬರು ಮಂದಿ ಇದೀವಿ, ಅದಕ್ಕೆ ಸಾಕಂತ ಅರ್ಧ ಲೀಟ್ರ್ ತೊಗೊಂಡೀನಿ ನೋಡಿರಿ. ಹಾಲು ಕಾಯ್ಬೇಕು ರೀ, ಅವು ಹಾಲು ಚಂದ ಕಾಯ್ಬೇಕು ರೀ, ಒಡಿಯೋ ಚಾನ್ಸಸ್ ಇರ್ತಾವೆ ರೀ, ಅದಕ್ಕೆ ಚಂದಾಗಿ ಕಾಸ್ಬೇಕು ರೀ ಅವ್ನ ಹಾಲು. ಗ್ಯಾಸ್ ಹಚ್ಚಿನ ನೋಡಿರಿ. ಅದು ಈಗ ಇದನ್ನ ಇಟ್ಕೊಳ್ಳೋಣ್ರಿ, ರವೆ ಹುರಿಯಾಕ್ರಿ. ಸ್ವಲ್ಪ ಹುರಿಬೇಕು ರೀ ರವೆ, ಲೈಟ್ ಹೋಗಿಬಿಡ್ತೀರಿ, ಅದಕ್ಕೆ ಇದು ಆತ್ರಿ. ಅದು ವಿಡಿಯೋ ನಮ್ದು ಮತ್ತು ಹೊಳೆ ಲೈಟ್ ಅದು ಹಚ್ಚಿ ಬರ್ಬೇಕಂದ್ರೆ ಲೇಟ್ ಆಯ್ತು. ಅದು ವಿಡಿಯೋ ಬಂದ್ ಮಾಡೇ ಇಲ್ಲ ನಾನು, ಅದಕ್ಕೆ ಕತ್ಲಾಗೈತೆ ರೀ. ನೋಡಿರಿ, ರವೆ ಹಾಕೊಳಾಕ್ತೀನಿ. ಸ್ವಲ್ಪ ಹಾಕೋಬೇಕ್ರಿ ರವೆ, ಒಂದು 2-3 ಸ್ಪೂನ್ ಅಟ್ಟು ಹಾಕೋಬೇಕ್ರಿ. ಹಾಕೊಂಡು ಹುರಿಬೇಕ್ರಿ. ನಿಮಗೆ ಅದು ಭಾಳ ಕಾಣಿಸಾಕ್ತೈತೆ ರೀ, ರವೆ ಭಾಳ ಇಲ್ಲರಿ. ಅದು ಒಂದು 3 ಸ್ಪೂನ್ 4 ಸ್ಪೂನ್ ಐತ್ರಿ ಅಷ್ಟೇ ರೀ. ಸ್ವಲ್ಪ ಕೆಂಪಾಗಿ ಹುರಿಬೇಕ್ರಿ ಅದನ್ನು ರವೆ ರೀ, ಚಂದಾಗ. ಸ್ವಲ್ಪ ಘಮ್ ಅಂತ ವಾಸನೆ ಬರ್ಬೇಕ್ರಿ ರವೆ ಹುರಿಯೋದು. ಇಡ್ಲಿ ರವೆ ಹುರಿದ್ರಿ ಮಸ್ತ್ ಆಕತ್ರಿ. ಇದು ಖೀರು ಪೂರಿ ಜೋಡಿ ತಿನ್ಬೇಕ್ರಿ. ಇದನ್ನು ಭಾಳ ಚಲೋ ಆಕತ್ರಿ. ಖೀರು ಪೂರಿ ಅಂದ್ರೆ ಭಾರಿ ಟೇಸ್ಟ್ ಅನ್ಸತ್ರಿ ತಿನ್ನಾಕ. ನಾವು ಪೂರಿ ಮಾಡಿದ್ದಿಲ್ಲ ರೀ ಅವತ್ತು, ಹಂಗೆ ಖೀರ್ ಮಾಡಿದ್ದೀನಿ ರೀ. ನೋಡಿರಿ ರವೆ ಕೆಂಪ ಕಾಣಾಕತ್ತೈತೆ ನೋಡಿರಿ, ಹುರಿಯಾಕತ್ತೀನಿ ರೀ. ನೋಡಿರಿ ಕೆಂಪಾಗೈತೆ ನೋಡಿರಿ. ತೆಗೀನ್ರಿ ಈಗ ರವೆ. ಅದನ್ನು ಹಾಲು ಇಡೋಣ್ರಿ. ಮತ್ತು ಇನ್ನೊಂದು ಸ್ವಲ್ಪ ಕುದಿಲ್ರಿ ಹಾಲು. ಕುದಿದ್ರೊಳಗೆ ರವೆ ಹಾಕಿದ್ವಿ ಅಂದ್ರೆ ಜಾಸ್ತಿ ಕುದಿಸ್ಕೊಳ್ಳೋದಿಲ್ಲ ರೀ ರವೆ. ನೋಡಿರಿ ಕುದಿಯಾಕತ್ತಾವ್ರಿ ಹಾಲು. ಮಸ್ತ್ ಆಗತ್ರಿ ಇದು, ಮಾಡಿ ನೋಡಿರಿ ಮನ್ಯಾಗ. ನಾನೇನು ಯೂಟ್ಯೂಬಿಗೆ ಅಂಥೇಳಿ ಬೇರೆ ಬೇರೆ ಏನು ಮಾಡೋದಿಲ್ಲ ರೀ, ಮನ್ಯಾಗ ಏನು ಮಾಡ್ಕೊಂಡು ತಿಂತಿರ್ತೀವಿ ಅದನ್ನು ಮಾಡಿರ್ತೀನಿ ರೀ ನಾನು. ನಮ್ಮ ಮನ್ಯಾಗ ಡೈಲಿ ಅಡುಗೆ ಮಾಡೋದು ಮಾಡಿ ತೋರ್ಸಾಕತ್ತೀನಿ ರೀ ನಾನು. ಇದಕ್ಕಂತ ಏನು ಅಡುಗೆ ಮಾಡಂಗಿಲ್ಲ ರೀ ನಾನು. ನೋಡಿರಿ ಅದ್ರೊಳಗೆ ಹಾಕೋಣ ಒಂಥರ ಸ್ಮೂತಾಗಿ ಬಿಡ್ತೈತೆ ರೀ ರವೆ, ಕುದ್ಬಿಡ್ತೈತೆ ರೀ ಅದು ಬಿಸಿ ಬಿಸಿ ಹಾಲೊಳಗೆ ಹಾಕೋಣ. ನೋಡಿರಿ ಕುದಿಯಾಕತ್ತೈತೆ ನೋಡಿರಿ. ಈ ಕಡೆ ಒಂದು ಸ್ವಲ್ಪ ಒಂದೊಂದಿಟ್ಟು ತುಪ್ಪದಾಗ ಹುರ್ಕೊಳ್ಳೋಣ್ರಿ ಅವನ್ನ. ಗೋಡಂಬಿ ಬಾದಾಮ ಇಟ್ಟಿನಲ್ರಿ. ಮನುಕು ಹಾಕೊಳ್ಳೋರು ಹಾಕೋತಾರೆ ರೀ, ನಾನು ಹಾಕಿಲ್ಲ. ಯಾಕಂದ್ರೆ ಒಡಿತೈತಿ ಹಾಲು ಅಂಥೇಳಿ ಹಾಕಿಲ್ಲ ರೀ ನಾನು. ನೀವು ಹಾಕೋಬೋದು ರೀ ಬೇಕಂದ್ರೆ. ಕಸ್ಕಸಿ ಒಂದು ಸ್ವಲ್ಪ ತುಪ್ಪದಾಗ ಕರಿವ್ರಿ ಅವನ್ನ ಜಜ್ಜಿ ಇಟ್ಕೊಂಡಿದ್ದೀನಿ ರೀ. ಅವನೊಂದಿಟ್ಟು ತುಪ್ಪದಾಗ ಕರಿವ್ರಿ. ಭಾಳ ಮಸ್ತ್ ಆಕತ್ರಿ ಇದು ತಿನ್ನಾಕ, ಭಾಳ ಟೇಸ್ಟ್ ಆಕತ್ರಿ. ಅದು ಇಡ್ಲಿ ರವದ್ದು ಮಾಡಿದ್ದು ಅನ್ನೋದು ಗೊತ್ತಾಗೋದಿಲ್ಲ, ಹೆಂಗೆ ಮಾಡಿರಿ ಅಂತ ಕೇಳ್ತಾರೆ ನಿಮಗೆ ತಿಂದವರು. ನನಗೆ ಹಂಗೆ ಕೇಳ್ಯಾರ ರೀ, ಅದಕ್ಕೆ ಹೇಳಾಕತ್ತೀನಿ ನಾನು ನಿಮಗೆ. ನೋಡಿರಿ ಎಷ್ಟು ಮಸ್ತ್ ಬಂತು ನೋಡಿರಿ. ಅದು ಹಾಕೋಣ ರೀ. ಅದು ಹಾಲು ಬೆಳಗಲ್ಲ, ಲೈಟಿನ ಬೆಳಕಿಗೆ ಮತ್ತಾಟ ಬೆಳಕು ಅನ್ನೋದು. ಸಕ್ರೆ ಹಾಕಾಕತ್ತೀನಿ ನೋಡಿರಿ. ನಾನು ಹೇಳಿದ್ನಲ್ರಿ ಸಕ್ರೆ ಇಟ್ಟೀನಿ ರೀ, ಅದು ಇದು ಆಗಿಬಿಡ್ತ್ರಿ ಅಂಥೇಳಿ ಸಕ್ರೆ ಹಾಕಾಕತ್ತೀನಿ ರೀ. ಎಷ್ಟು ಬೇಕು ಅಷ್ಟು ಹಾಕೋರಿ. ನಾನು ಜಾಸ್ತಿ ಹಿಂಗೆ ಅಳಿದು ಪಳಿದು ಮಾಡೋದಿಲ್ಲ ರೀ, ಹಂಗೆ ಅಜ್ಮಾಸ್ ಹಾಕಿರ್ತೀನಿ ರೀ ನಾನು ಎಲ್ಲನೂ. ನೋಡಿರಿ ಆತು ನೋಡಿರಿ, ಎಷ್ಟು ಚಂದ ಬರಾಕ್ತೈತೆ ನೋಡಿರಿ. ಒಂದು ಸ್ವಲ್ಪ ಕುದಿಲ್ರಿ, ಮುಚ್ಚೋಣ್ರಿ ಇದಕ್ಕೆ. ನೋಡಿರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಮತ್ತು ಯಾವ ಅಡುಗೆ ಬೇಕು ಹೇಳ್ರಿ, ಮಾಡಿ ತೋರಿಸ್ತೀನಿ ರೀ ನಾನು. ನೋಡಿರಿ ಎಷ್ಟು ಚಂದ ಕುದಿಯಾಕತ್ತೈತೆ ನೋಡಿರಿ. ಮಸ್ತ್ ಆಗೈತೆ ರೀ ಅವತ್ತು. ನಮ್ಮ ಮನೆಯವ್ರಂತೂ ಭಾಳ ಟೇಸ್ಟ್ ಆಗೈತೆ ಅಂದರು. ನೋಡಿರಿ ಸರ್ವ್ ಮಾಡಾಕತ್ತೀನಿ ನೋಡಿರಿ, ಬೌಲಿಗೆ ಹಾಕಾಕತ್ತೀನಿ. ಭಾಳ ವೈಟ್ ಕಾಣಾಕತ್ತೈತೆ ರೀ ಅದು, ನಿಮ್ಗೆ ಸರಿಯಾಗಿ ಕಾಣವಲ್ದ್ರಿ, ಅದ್ರ ಚಂದ ಕಾಣಾಕತ್ತೈತೆ ರೀ. ನೋಡಿರಿ ಇಡ್ಲಿ ರವೆಲಿಂತ್ರ ಖೀರ್ ರೆಡಿ ಆಯ್ತು ರೀ. ಹಿಂಗೆ ಬಂತು ನೋಡಿರಿ ಲಾಸ್ಟಿಗೆ. ನಮಸ್ಕಾರ ರೀ.